ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ. ನಾವು ಈ ದಿನದ ತರಗತಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಇತ್ತೀಚಿನ ಹಣಕಾಸು ನೀತಿಯನ್ನು ಕುರಿತು ಅಧ್ಯಯನ ಮಾಡಬೇಕಾಗಿದೆ. ಹಿಂದಿನ ತರಗತಿಗಳಲ್ಲಿ ಕೇಂದ್ರ ಬ್ಯಾಂಕು ಜಾರಿಗೆ ತರಬಹುದಾಗಿರ್ತಕ್ಕಂಥ ಹಣಕಾಸು ನೀತಿಯ ಉದ್ದೇಶಗಳು, ಮತ್ತೊಂದು ತರಗತಿಯಲ್ಲಿ ಹಣಕಾಸು ನೀತಿ ಒಳಗೊಂಡಿರ್ತಕ್ಕಂಥ ಪ್ರಮುಖ ಇತಿಮಿತಿಗಳು ಯಾವುವು ಎನ್ನುವಂಥ ಅಂಶಗಳನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ. ಈಗ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ರೀಸೆಂಟ್ ಮಾನಿಟರಿ ಪಾಲಿಸಿ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇತ್ತೀಚೆಗೆ ನಮ್ಮ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಏನೆಲ್ಲ ಆ ಮಾನಿಟರಿ ಪಾಲಿಸಿಯ ಪರಿಕರಗಳನ್ನು ಅಥವಾ ಚಲಕಗಳನ್ನು ಸಂಬಂಧಿಸಿದಂತೆ ಏನೆಲ್ಲ ನೀತಿ ನಿಯಮಗಳನ್ನು ರೂಪಿಸಿದೆ ಎನ್ನುವುದನ್ನು ಕುರಿತು ಈಗ ನಾವು ಅಧ್ಯಯನ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ MPC ಎನ್ನುವಂಥ ಒಂದು ಕಮಿಟಿಯನ್ನು ರಚನೆ ಮಾಡಿರ್ತದೆ. MPC ಇಸ್ ನಥಿಂಗ್ ಬಟ್ ಮಾನಿಟರಿ ಪಾಲಿಸಿ ಕಮಿಟಿ, ಹಣಕಾಸು ನೀತಿಯ ಕಮಿಟಿ. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಅಂತಕ್ಕಂಥದ್ದು ಭಾರತ ದೇಶದ ಆರ್ಥಿಕತೆಗೆ ಅನುಗುಣವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಗಳನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿರ್ತಕ್ಕಂಥ ವಿವಿಧ ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ, ಸೇವಾ ವಲಯ, ಬ್ಯಾಂಕಿಂಗ್, ವಿಮೆ ಇವೆಲ್ಲವುಗಳನ್ನು ಸಹ ಅರ್ಥ ಮಾಡಿಕೊಂಡು ಹೇಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ಪರಿಕರಗಳ ದರಗಳನ್ನು ಹೆಚ್ಚು ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಎನ್ನುವಂಥ ಅಂಶಗಳಿಗೆ ಸಂಬಂಧಿಸಿದಂತೆ ತೀರ್ಮಾನಗಳನ್ನು ಕೈಗೊಂಡು ಆ ಅಂಶಗಳನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಕಮಿಟಿಯನ್ನು ನಾವು ಭಾರತ ದೇಶದಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಅಂತೇಳಿ ಕರಿತೀವಿ. ಮಾನಿಟರಿ ಪಾಲಿಸಿ ಅಂತಕ್ಕಂಥದ್ದು RBI ಗವರ್ನರನ್ನು ಒಳಗೊಂಡಂತೆ, RBIನ ಅಧ್ಯಕ್ಷರನ್ನು ಒಳಗೊಂಡಂತೆ ಸರಿಸುಮಾರು 6 ಜನರನ್ನು ಒಳಗೊಂಡಿರ್ತಕ್ಕಂಥ ಕಮಿಟಿ ಆಗಿರ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. MPC ಹ್ಯಾಸ್ ಎಕ್ಸಿಸ್ಟೆನ್ಸ್ ಅಂಡರ್ ದ RBI, Reserve Bank of India, to formulate the rules and regulations regarding to the CRR, SLR, bank rate, repo rate, reverse repo rate, MSF, LAF and something. Under this, there are 6 members in that committee. ಅದರಲ್ಲಿ ಸುಮಾರು 6 ಜನರು ಇರ್ತಾರೆ. ಅವರು ಈ ಒಂದು ದೇಶದಲ್ಲಿರ್ತಕ್ಕಂಥ ವಿವಿಧ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಮನಗಂಡು ಆ ಒಂದು ಚಲಕಗಳ ಮೌಲ್ಯಗಳನ್ನು ಸಹ ನಿರ್ಧಾರ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಅಥವಾ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇದು RBIನಲ್ಲಿ ಬರ್ತಕ್ಕಂಥ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಮಿಟಿ. MPCಯು ಸಹ ಮುಖ್ಯವಾಗಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದಂತೆ, ಬಡ್ಡಿ ದರಗಳ ವಿಚಾರಗಳಿಗೆ ಸಂಬಂಧಿಸಿದಂತೆ, ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಅದಕ್ಕೆ ಜಾರಿಗೆ ತರ್ತಕ್ಕಂಥ ಒಂದು ನೀತಿಯನ್ನು ನಾವು ಹಣಕಾಸು ನೀತಿ ಅಂತೇಳಿ ಕರಿತೀವಿ. ಆ ಹಣಕಾಸು ನೀತಿ ಹೇಗಿರಬೇಕು, ಯಾವ ಆಧಾರದ ಮೇಲೆ ಹಣಕಾಸು ನೀತಿ ಅಂತಕ್ಕಂಥ ರಚನೆ ಆಗಬೇಕು, ಯಾವ ಅಂಶಗಳನ್ನು ಇಟ್ಟುಕೊಂಡು ಹಣಕಾಸು ನೀತಿ ಅಂತಕ್ಕಂಥ ಯಶಸ್ವಿ ಆಗಬೇಕು ಎನ್ನುವಂತಹ ಅಂಶಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಮಾನಿಟರಿ ಪಾಲಿಸಿ ಕಮಿಟಿ ಆಗಿರ್ತದೆ. ಯೂಶುವಲಿ ಒಂದು ವರ್ಷದಲ್ಲಿ 4 ಸಂದರ್ಭದಲ್ಲಿ RBI ಅಂತಕ್ಕಂಥದ್ದನ್ನು ಮಾನಿಟರಿ ಪಾಲಿಸಿ ಅಂತಕ್ಕಂಥದ್ದನ್ನು ರಿವ್ಯೂ ಮಾಡಿ ಮಾನಿಟರಿ ಪಾಲಿಸಿ ಕಮಿಟಿ ಅಂತಕ್ಕಂಥದ್ದು ಚಲಕಗಳ ಮೌಲ್ಯಗಳನ್ನು ತಿಳಿಸ್ತಾ ಇರ್ತದೆ. ಅವುಗಳನ್ನು ಹೆಚ್ಚು ಕಡಿಮೆ ಮಾಡೋದ್ರ ಮುಖಾಂತರದಿಂದಾಗಿ, ಅವುಗಳನ್ನು ನಾವು ಏರುಪೇರು ಮಾಡೋದ್ರ ಮುಖಾಂತರದಿಂದಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಅದಕ್ಕೋಸ್ಕರ ಮಾನಿಟರಿ ಪಾಲಿಸಿ ಕಮಿಟಿ ಅಂತಕ್ಕಂಥ ಅತ್ಯಂತ ಉನ್ನತ ಮಟ್ಟವಾಗಿರ್ತಕ್ಕಂಥ ಒಂದು ಕಮಿಟಿ ಆಗಿರ್ತದೆ. ಇದು ಆರ್ಥಿಕತೆಯಲ್ಲಿರ್ತಕ್ಕಂಥ ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಹಣಕ್ಕೆ ಬೇಡಿಕೆ ಇದೆಯಪ್ಪ ಅಂತೇಳಿ ಕಾದಾಗ ಅದನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆಯಪ್ಪ ಅಂತೇಳಿ ಕಾದಾಗ ಹಣವನ್ನು ನಿಯಂತ್ರಣ ಮಾಡ್ತಕ್ಕಂಥ, ಹಣದುಬ್ಬರವನ್ನು ನಿಯಂತ್ರಣವನ್ನು ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತದೆ. ಆರ್ಥಿಕ ಮುಗ್ಗಟ್ಟನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಮಾಡ್ತದೆ. ಆರ್ಥಿಕ ಮುಗ್ಗಟ್ಟನ್ನು ಹೋಗಲಾಡಿಸಬೇಕಾದ ಸಂದರ್ಭದಲ್ಲಿ ಹಣಕಾಸು ನೀತಿಯ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳು ಏನು ಎನ್ನುವುದನ್ನು ಸಹ ಕುರಿತು ಅಧ್ಯಯನ ಮಾಡ್ತದೆ. ಆಗಿಂದ ಆಗಾಗ್ಗೆ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಾವ ರೀತಿಯಲ್ಲಿ ಬಡ್ಡಿ ದರಗಳಿದ್ದಾವೆ, ಯಾವ ರೀತಿಯಲ್ಲಿ ಬಡ್ಡಿ ದರಗಳನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿದ್ದೇವೆ ಎನ್ನುವಂಥ ಅಂಶಗಳ ಆಧಾರದ ಮೇಲೆ ನಾವು RBIನ ಮಾನಿಟರಿ ಪಾಲಿಸಿಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚಿನ RBIನ ಮಾನಿಟರಿ ಪಾಲಿಸಿಯನ್ನು ನೋಡಿದಂಥ ಸಂದರ್ಭದಲ್ಲಿ RBIನ ಗವರ್ನರ್ ಆಗಿರ್ತಕ್ಕಂಥ ಶಕ್ತಿಕಾಂತ್ ದಾಸ್ ರವರನ್ನು ಒಳಗೊಂಡಂತೆ ಸುಮಾರು 6 ಜನರನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಮಿಟಿಯಲ್ಲಿ CRR ಅಂತಕ್ಕಂಥದ್ದು ಏನು, CRR ಹೇಗಿರಬೇಕು, SLRನ ಪ್ರಮಾಣ ಅಂತಕ್ಕಂಥ ಎಷ್ಟಿನ ಮಟ್ಟದಲ್ಲಿರಬೇಕು, ಬ್ಯಾಂಕ್ ರೇಟ್ ಅಂತಕ್ಕಂಥದ್ದು ಯಾವ ಮಟ್ಟದಲ್ಲಿರಬೇಕು, ರಿಪೋ ರೇಟ್ ಅಂತಕ್ಕಂಥದ್ದು ಯಾವ ಪ್ರಮಾಣದಲ್ಲಿರಬೇಕು, ರಿವರ್ಸ್ ರಿಪೋ ರೇಟ್ ಅಂತಕ್ಕಂಥ ಯಾವ ಪ್ರಮಾಣದಲ್ಲಿರಬೇಕು, MSF ಅಂತೇಳಿ ಕರಿತೀವಿ ನಾವು, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತೇಳಿ, ಅದು ಯಾವ ಪ್ರಮಾಣದಲ್ಲಿರಬೇಕು ಎನ್ನುವಂಥ ಅಂಶಗಳ ಆಧಾರದ ಮೇಲೆ
ಸುಮ್ಮನೆ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದನ್ನು ನೀತಿ ನಿಯಮಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಅವಲೋಕಿಸಿ, ದೇಶದಲ್ಲಿರ್ತಕ್ಕಂಥ ಸನ್ನಿವೇಶಗಳ ಆಧಾರದ ಮೇಲೆ, ಆರ್ಥಿಕ ಪರಿಸ್ಥಿತಿಗಳನ್ನು ಮೇಲೆತ್ತಕ್ಕಂಥ ಸನ್ನಿವೇಶದಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಕೊಡ್ತಕ್ಕಂಥ ಮಾನಿಟರಿ ಪಾಲಿಸಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಮಟ್ಟದಲ್ಲಿರ್ತದೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಅದು ಪೂರಕವಾಗಿರ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಸೊ ಆ ನಿಟ್ಟಿನಲ್ಲಿ ಯಾವ ಯಾವ ಅಂಶಗಳನ್ನು ಯಾವ ಆಧಾರದ ಮೇಲೆ ಅದು ನಿಲ್ಲಿಸಿದೆ ಅಂತಕ್ಕಂಥದ್ದನ್ನು ನಾವು ಕುರಿತು ಅಧ್ಯಯನ ಮಾಡಬೇಕಾಗಿದೆ. ಅದರಲ್ಲಿ ನಂಬರ್ 1 CRR ಅಂತೇಳಿ ಕರಿತೀವಿ. ನಾನು ಹೇಳಿದೆ ನಿಮಗೆ CRR ಅಂತೇಳಿ ಕರೆದಾಗ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತೇಳಿ ಕರಿತೀವಿ. ವಾಣಿಜ್ಯ ಬ್ಯಾಂಕುಗಳು ತಮ್ಮ ಬಳಿ ಇರತಕ್ಕಂತಹ ಠೇವಣಿಗಳ ಸ್ವಲ್ಪ ಪ್ರಮಾಣದ ಹಣವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಠೇವಣಿ ರೂಪದಲ್ಲಿ ಇಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತೇಳಿ ಕರಿತೀವಿ, ಅಥವಾ ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ. ನಗದು ಮೀಸಲು ಅನುಪಾತ ಎಷ್ಟೋ ಸ್ವಲ್ಪ ಪ್ರಮಾಣದಲ್ಲಿ ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಠೇವಣಿಗಳಿಗೆ ಅನುಗುಣವಾಗಿ ಕಮರ್ಷಿಯಲ್ ಬ್ಯಾಂಕ್ನಲ್ಲಿರ್ತಕ್ಕಂಥ ವಿವಿಧ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ಪ್ರಮಾಣದ ಹಣವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡ್ತಕ್ಕಂತಹ ಪರಿಸ್ಥಿತಿಯನ್ನು ನಾವೇನಂತೇಳಿ ಕರಿತೀವಿ, CRR ಅಂತೇಳಿ ಕರಿತೀವಿ. ಇದು ಸಹ ಅಷ್ಟೇ ಆರ್ಥಿಕ ಮುಗ್ಗಟ್ಟು ಮತ್ತು ಹಣದುಬ್ಬರ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ದ ಎಕಾನಮಿ. ಒನ್ ಈಸ್ ದ ಎಕನಾಮಿಕ್ ಡಿಪ್ರೆಷನ್ ಆ್ಯಂಡ್ ಒನ್ ಈಸ್ ದ ಓವರ್ ಇನ್ಫ್ಲೇಷನ್. ಆ ಎರಡೂ ಪರಿಸ್ಥಿತಿಗಳಿಗೆ ಅನುಗುಣವಾಗಿ CRRನ ಮೌಲ್ಯವನ್ನು ಸಹ ಅದು ನಿರ್ಧಾರ ಮಾಡಲಾಗಿದೆ. ಈಗ ಪ್ರಸ್ತುತ CRRನ ಮೌಲ್ಯ ಅಂತಕ್ಕಂಥದ್ದು 3% ಇದೆ. CRRನ ಮೌಲ್ಯವನ್ನು ಅವರು 3% ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಅದು CRRಗೆ ಸಂಬಂಧಿಸಿದಂತೆ ಕೇಂದ್ರ ಬ್ಯಾಂಕು ಇತ್ತೀಚಿನ ಸಂದರ್ಭಗಳಲ್ಲಿ ಜಾರಿಗೆ ತಂದಿರತಕ್ಕಂಥ ಒಂದು ನೀತಿಯಾಗಿರ್ತದೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು SLR ಅಂತೇಳಿ ಕರಿತೀವಿ, ಶಾಸನಬದ್ಧ ದ್ರವ್ಯತಾ ಅನುಪಾತ. ಏನು SLR ಅಂತೇಳಿ ಕರೆದಾಗ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಬಳಿ ಇರ್ತಕ್ಕಂಥ ಠೇವಣಿಗಳಲ್ಲಿರ್ತಕ್ಕಂಥ ಒಟ್ಟು ಮೊತ್ತದಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನು ನಗದು ರೂಪದಲ್ಲಿ ತಮ್ಮ ಬಳಿಯೇ ಇಟ್ಟುಕೊಳ್ಳುವಂತಹ ವ್ಯವಸ್ಥೆಯನ್ನು ನಾವು ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತೇಳಿ ಕರಿತೀವಿ. ಶಾಸನಬದ್ಧ ದ್ರವ್ಯತಾ ಅನುಪಾತ, ವಿ ಕಾಲ್ ದಟ್ ಈಸ್ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತೇಳಿ ಕರಿತೀವಿ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತೇಳಿ ಕರಿತೀವಿ. ವಾಣಿಜ್ಯ ಬ್ಯಾಂಕುಗಳು ತಮ್ಮ ಬಳಿ ಇರುವಂತಹ ಸ್ವಲ್ಪ ಪ್ರಮಾಣದ ಹಣದಲ್ಲಿ ಠೇವಣಿಗಳ ರೂಪದಲ್ಲಿ ತಮ್ಮ ಬಳಿಯೇ, ಅದೇನು ಕೇಂದ್ರ ಬ್ಯಾಂಕ್ನಲ್ಲಿ ಇಡ್ತಕ್ಕಂಥ ವ್ಯವಸ್ಥೆ ಅಲ್ಲ, ತಮ್ಮ ಬಳಿಯೇ ಇಟ್ಟುಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು SLR ಅಂತೇಳಿ ಕರಿತೀವಿ, ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತೇಳಿ ಕರಿತೀವಿ. ಅದನ್ನು ಇತ್ತೀಚಿನ ನಮ್ಮ ದೇಶದ ಕೇಂದ್ರ ಬ್ಯಾಂಕು ಅಥವಾ ಇತ್ತೀಚಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 18%ಗೆ ಬಂದು ನಿಲ್ಲಿಸಿದೆ. 18% ಪ್ರಮಾಣದಷ್ಟು SLRಗಳಿರಬೇಕು. 3% ಪ್ರಮಾಣದಷ್ಟು ಅಂತೇಳಿ ಎಷ್ಟು ಪ್ರಮಾಣದಲ್ಲಿ ಅವರು ಠೇವಣಿಗಳನ್ನು ಸಂಗ್ರಹಣೆ ಮಾಡಿರ್ತಾರೋ ಅದರಲ್ಲಿ 3% CRRನ ರೂಪದಲ್ಲಿ ಕೇಂದ್ರ ಬ್ಯಾಂಕಿನಲ್ಲಿ ಇಟ್ಟಿರಬೇಕು. 18% ಅಂತಕ್ಕಂಥ ತಮ್ಮ ಬಳಿ ನೀವು ಇಳಿಸ್ಕೊಳ್ಳಬೇಕು ಅಂತಕ್ಕಂಥ ನೀತಿಯನ್ನು ಜಾರಿಗೆ ತಂದಿದೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ರಿಪೋ ರೇಟ್ ಅಂತೇಳಿ ಕರಿತೀವಿ. ಏನು ರಿಪೋ ರೇಟ್ ಅಂತೇಳಿ ಕರೆದಾಗ ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಯ ಉದ್ದೇಶಗಳಿಗಾಗಿ ಕೇಂದ್ರ ಬ್ಯಾಂಕು ನೀಡುವಂತಹ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿಯ ದರವನ್ನು ನಾವು ರಿಪೋ ರೇಟ್ ಅಂತೇಳಿ ಕರಿತೀವಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಿ. ರಿಪೋ ರೇಟ್ ಅಂತೇಳಿ ಕರೆದಾಗ ವಾಣಿಜ್ಯ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕು ಸಾಲವನ್ನು ನೀಡ್ತದೆ, ಅಲ್ಪಾವಧಿಯಲ್ಲಿ ಸಾಲವನ್ನು ನೀಡ್ತದೆ. ಅದಕ್ಕೆ ನಾವು ಕೇಂದ್ರ ಬ್ಯಾಂಕನ್ನು ನಾವು ಬ್ಯಾಂಕುಗಳ ಬ್ಯಾಂಕು ಅಂತೇಳಿ ಕರಿತೀವಿ. ವಾಣಿಜ್ಯ ಬ್ಯಾಂಕ್ಗಳಿಗೆ ಲಾಸ್ಟ್ ಲೆಂಡರ್ ಆಫ್ ದ ರಿಸಾರ್ಟ್ ಅಂತೇಳಿ ಕರಿತೀವಿ. ಯಾರೂ ಸಾಲ ಸೌಲಭ್ಯಗಳು ನೀಡ್ತಾ ಇಲ್ಲ ಅಂತೇಳಿ ಕರೆದಾಗ, ಹಣಕಾಸಿನ ಪರಿಸ್ಥಿತಿ ಅಂತಕ್ಕಂಥದ್ದು ಡೋಲಾಯಮಾನವಾಗಿದೆ ಅಂತೇಳಿ ಕರೆದಾಗ, ಆರ್ಥಿಕ ಮುಗ್ಗಟ್ಟು ಸಂಭವಿಸಿದೆ ಅಂತೇಳಿ ಕರೆದಾಗ, ಯಾವೊಬ್ಬ ವ್ಯಕ್ತಿ ಯಾವೊಂದು ಸಂಸ್ಥೆಯೂ ಸಹ ಅದರ ನೆರವಿಗೆ ಬರ್ತಾ ಇಲ್ಲ ಅಂತೇಳಿ ಕರೆದಾಗ, ಅಂತಹ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ಅಲ್ಪಾವಧಿ ಉದ್ದೇಶಗಳಿಗೂ ನೀಡ್ತಕ್ಕಂಥ ಸಾಲವನ್ನು ಕೊಡ್ತಾ ಇರ್ತದೆ, ದೀರ್ಘಾವಧಿಗೂ ಸಹ ಸಾಲವನ್ನು ನೀಡ್ತಾ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವಂತಹ ಸಾಲಕ್ಕೆ ನೀಡ್ತಕ್ಕಂಥ ಬಡ್ಡಿಯ ದರ ಏನು ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕ್ಗಳಿಗೆ ಅಲ್ಪಾವಧಿಯ ಸಾಲವನ್ನು ಪ್ರೊವೈಡ್ ಮಾಡ್ತದಲ್ಲ, ಆ ಅಲ್ಪಾವಧಿಯ ಸಾಲಕ್ಕೆ ಅನುಗುಣವಾಗಿ ಇಲ್ಲಿ ಬಡ್ಡಿಯ ದರವನ್ನು ವಿಧಿಸ್ತಕ್ಕಂಥದ್ದನ್ನು ನಾವು ರಿಪೋ ರೇಟ್ ಅಂತೇಳಿ ಕರಿತೇವೆ. ಪ್ರಸ್ತುತ ರಿಪೋ ರೇಟ್ ಅಂತಕ್ಕಂಥದ್ದು ಸಹ 4% ಇದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು. ಎಷ್ಟಿದೆಪ್ಪ ಅಂತೇಳಿ ಕರೆದಾಗ ಅದು 4% ನಮಗೆ ರಿಪೋ ರೇಟ್ ಇದೆ ಅಂತಕ್ಕಂಥದ್ದನ್ನು ನಾವು ಕುರಿತು ಅಧ್ಯಯನ ಮಾಡ್ಬೋದು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ರಿವರ್ಸ್ ರಿಪೋ ರೇಟ್. ರಿಪೋ ರೇಟ್ಗೆ ಪರಿಪೂರ್ಣವಾಗಿ ಭಿನ್ನವಾಗಿರ್ತಕ್ಕಂಥ ಪರಿಕಲ್ಪನೆ ಯಾವುದಪ್ಪ ಅಂತೇಳಿ ಕರೆದಾಗ ರಿವರ್ಸ್ ರಿಪೋ ರೇಟ್. ಏನು ಹೇಳ್ತದೆ ರಿವರ್ಸ್ ರಿಪೋ ರೇಟ್ ಅಂತೇಳಿ ಕರೆದಾಗ, ಹಲವಾರು ಸಂದರ್ಭಗಳಲ್ಲಿ ಕೇಂದ್ರ ಬ್ಯಾಂಕಿಗೆ ಏನಾದರೂ ಹಣದ ಅವಶ್ಯಕತೆ ಇದೆಯಪ್ಪ ಅಂತೇಳಿ ಕರೆದಾಗ ವಾಣಿಜ್ಯ ಬ್ಯಾಂಕುಗಳಿಂದ ಸಾಲವನ್ನು ಪಡೆಯುತ್ತದೆ. ಕೇಂದ್ರ ಬ್ಯಾಂಕು ಸಹ ವಾಣಿಜ್ಯ ಬ್ಯಾಂಕುಗಳಿಂದ ಸಾಲವನ್ನು ಪಡೆಯುತ್ತದೆ. ಅಂತಹ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಂದ ಸಾಲವನ್ನು ಪಡೆದಂಥ ಸಂದರ್ಭದಲ್ಲಿ
ಆ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿಯ ದರವನ್ನು ನಾವು ರಿವರ್ಸ್ ರಿಪೋ ರೇಟ್ ಅಂತೇಳಿ ಕರಿತೀವಿ. ಇಲ್ಲಿ ರಿಪೋ ರೇಟು ಸಹ ಮುಖ್ಯವಾಗಿರ್ತದೆ, ಮತ್ತೊಂದು ರಿವರ್ಸ್ ರಿಪೋ ರೇಟು ಸಹ ಮುಖ್ಯವಾಗಿರ್ತದೆ. ಕಾರಣ ಇಷ್ಟೇ, ಹಲವಾರು ಸಂದರ್ಭಗಳಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕು ಸಾಲ ನೀಡ್ತದೆ. ಅಟ್ ದ ಸೇಮ್ ಟೈಮ್ ಮತ್ತೊಂದು ಕೆಲವು ಸಂದರ್ಭಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಹ ಕೇಂದ್ರ ಬ್ಯಾಂಕ್ಗೆ ಸಾಲ ಸೌಲಭ್ಯಗಳನ್ನು ಪೂರೈಕೆ ಮಾಡ್ತಾ ಇರ್ತವೆ. ಅಂತಹ ಸಂದರ್ಭದಲ್ಲಿ ವಿಧಿಸ್ತಕ್ಕಂಥ ಬಡ್ಡಿಯ ದರವನ್ನು ನಾವು ರಿವರ್ಸ್ ರಿಪೋ ರೇಟ್ ಅಂತೇಳಿ ಕರಿತೀವಿ. ಈ ರಿವರ್ಸ್ ರಿಪೋ ರೇಟು 3.75% ಇದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು. ಎಷ್ಟಿದೆಯಪ್ಪ ಅಂತೇಳಿ ಕರೆದಾಗ 3.75% ಇದೆ. ಮತ್ತೊಂದು MSF ಅಂತೇಳಿ ಕರಿತೀವಿ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟೀಸ್ ಅಂತೇಳಿ ಕರಿತೀವಿ. ಇದು ಓವರ್ನೈಟ್ ಡೆಟ್ ಮೇಲೆ ನೀಡ್ತಕ್ಕಂಥ ಬಡ್ಡಿ ದರಗಳಾಗಿರ್ತವೆ. ಓವರ್ನೈಟ್ ಡೆಟ್ ಮೇಲೆ ನೀಡ್ತಕ್ಕಂಥ ಸಾಲಗಳನ್ನು ನಾವೇನಂತೇಳಿ ಕರಿತೀವಿ, MSF ರೇಟ್ ಅಂತೇಳಿ ಕರಿತೀವಿ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಇದು 4.65% ಇದೆ. 4.65% ಅಂತಕ್ಕಂಥದ್ದು ಯಾವುದಿದೆಯಪ್ಪ ಅಂತೇಳಿ ಕರೆದಾಗ MSF ರೇಟ್ ಇದೆ ಅಂತೇಳಿ ಕರೆದ್ರೆ ತಪ್ಪಾಗಲಾರದು. ಇನ್ನು ಫೈನಲ್ ಆಗಿ ಬ್ಯಾಂಕ್ ರೇಟ್ ಅಂತೇಳಿ ಕರಿತೀವಿ, ಬ್ಯಾಂಕು ದರ ಅಂತೇಳಿ ಕರಿತೀವಿ. ನಾನು ತಿಳಿಸಿದ್ದೇನೆ ನಿಮಗೆ. ಬ್ಯಾಂಕು ದರ ಅಂತೇಳಿ ಕರೆದಾಗ ವಾಣಿಜ್ಯ ಬ್ಯಾಂಕುಗಳ ಬಳಿ ಇರ್ತಕ್ಕಂಥ ಪ್ರಥಮ ದರ್ಜೆಯ ಹುಂಡಿಗಳು ಮತ್ತು ಪ್ರಥಮ ದರ್ಜೆಯ ಭದ್ರತೆಗಳು, ಸಾಲಪತ್ರಗಳು ಮತ್ತು ಹುಂಡಿಗಳನ್ನು ಕೇಂದ್ರ ಬ್ಯಾಂಕು ಒಟಾಯಿಸಿಕೊಳ್ಳುವ ಸಂದರ್ಭದಲ್ಲಿ, ಮುರಿದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಮುರಿದುಕೊಂಡು ನೀಡ್ತಕ್ಕಂಥ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ನಾವು ಬ್ಯಾಂಕು ದರ ಅಂತೇಳಿ ಕರಿತೀವಿ. ನೋಡಿ, ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಪ್ರಥಮ ದರ್ಜೆಯ ಸಾಲಪತ್ರಗಳಿರ್ತವೆ, ಹುಂಡಿಗಳಿರ್ತವೆ. ಒಂದು ವೇಳೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನಾದರೂ ಸಾಲ ಸೌಲಭ್ಯಗಳು ಬೇಕಾಗಿದೆಯಪ್ಪ ಅಂತೇಳಿ ಕರೆದಾಗ ಆ ಹುಂಡಿಗಳನ್ನು ತೆಗೆದುಕೊಂಡು ಕೇಂದ್ರ ಬ್ಯಾಂಕಿನಲ್ಲಿಟ್ಟು, ಆ ಕೇಂದ್ರ ಬ್ಯಾಂಕು ಆ ಹುಂಡಿಗಳನ್ನು ಇಟ್ಟುಕೊಂಡು ಆ ಹುಂಡಿಗಳಿಗೆ ಅನುಗುಣವಾಗಿ ಆ ಹುಂಡಿಗಳ ಆಧಾರದ ಮೇಲೆ ಪ್ರಥಮ ದರ್ಜೆ ಸಾಲಪತ್ರಗಳ ಭದ್ರತೆಗಳ ಆಧಾರದ ಮೇಲೆ ಏನು ವಾಣಿಜ್ಯ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕು ಸಾಲವನ್ನು ನೀಡ್ತದೆ, ಆ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿಯ ದರವನ್ನು ನಾವೇನಂತೇಳಿ ಕರಿತೀವಿ, ಬ್ಯಾಂಕ್ ರೇಟ್ ಅಂತೇಳಿ ಕರಿತೀವಿ. ಸೊ ಅದಕ್ಕೋಸ್ಕರ ಬ್ಯಾಂಕ್ ರೇಟು ಸಹ ಇತ್ತೀಚಿನ ವಾಣಿಜ್ಯ ಕೇಂದ್ರ ಬ್ಯಾಂಕ್ನಲ್ಲಿ ಹಣಕಾಸು ನೀತಿಯಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಧನವಾಗಿರ್ತದೆ. ಅದೆಷ್ಟಿದೆಯಪ್ಪ ಅಂತೇಳಿ ಕರೆದಾಗ 4.65% ಇದೆ. 4.65% ಇದೆ. ಬ್ಯಾಂಕ್ ರೇಟ್ ಆಗಿರ್ಬೋದು, MSF ರೇಟ್ ಆಗಿರ್ಬೋದು, ರಿವರ್ಸ್ ರಿಪೋ ರೇಟ್ ಆಗಿರ್ಬೋದು, ರಿಪೋ ರೇಟ್ ಆಗಿರ್ಬೋದು, SLRಗೆ ಸಂಬಂಧಿಸಿದಂತೆ ಆಗಿರ್ಬೋದು, CRRಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಪ್ರತಿ ವರ್ಷದಲ್ಲೂ ಸಹ MPC ಅಂತಕ್ಕಂಥ ಸುಮಾರು 4 ಸಂದರ್ಭದಲ್ಲಿ ಅದು ಕಮಿಟಿ ಹಾಕುವುದರ ಮುಖಾಂತರದಿಂದಾಗಿ, 4 ಸಂದರ್ಭದಲ್ಲಿ ಸಭೆ ಸೇರುವುದರ ಮುಖಾಂತರದಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಗಳನ್ನು ಅವಲೋಕನೆ ಮಾಡಿ, ಸುಮ್ಮನೆ ನಾವು MPC ಅಂತಕ್ಕಂಥ ತನ್ನ ಒಂದು ನೀತಿ ನಿಯಮಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಗಳನ್ನು ಕುರಿತಾದ ಅಧ್ಯಯನ ಮಾಡಬೇಕಾಗಿರ್ತದೆ. ಕೃಷಿಯಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಕೈಗಾರಿಕೆಗೆ ಸಂಬಂಧಿಸಿದಂತೆ, ಸೇವಾ ವಲಯಕ್ಕೆ ಸಂಬಂಧಿಸಿದಂತೆ, ಬ್ಯಾಂಕಿಂಗ್ ಕ್ಷೇತ್ರವನ್ನು ಒಳಗೊಂಡಂತೆ ವಿವಿಧ ಪರಿಕಲ್ಪನೆಗಳ ಆಧಾರದ ಮೇಲೆ ಅದು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸಾಲ ಸೌಲಭ್ಯಗಳು ನೀಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನುಗುಣವಾಗಿ ಎಲ್ಲ ಕ್ಷೇತ್ರಗಳ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಕ್ಷೇತ್ರಗಳನ್ನು ಸಹ ಗಮನದಲ್ಲಿಟ್ಟುಕೊಂಡು MPC ಮಾನಿಟರಿ ಪಾಲಿಸಿ ಕಮಿಟಿ ಅಂತಕ್ಕಂಥದ್ದು ವರ್ಷದಲ್ಲಿ ಹಲವಾರು ಸಂದರ್ಭಗಳಲ್ಲಿ, ಸರಿಸುಮಾರು 4 ಸಂದರ್ಭಗಳಲ್ಲಿ ಏನು ಮಾಡ್ತದಪ್ಪ ಅಂತೇಳಿ ಕರೆದಾಗ ಆ ಒಂದು ಕಮಿಟಿ ಅಂತಕ್ಕಂಥದ್ದನ್ನು ಜಾರಿಗೆ ತರೋದ್ರ ಮುಖಾಂತರದಿಂದಾಗಿ ವಿವಿಧ ಚಲಕಗಳ ಮೌಲ್ಯಗಳನ್ನು ತಿಳಿಸ್ತದೆ. ನಾನು ಹೇಳಿದೆ ನಿಮಗೆ, CRRಗೆ ಸಂಬಂಧಿಸಿದಂತೆ ಯಾವಾಗಲೂ 3% ಇರ್ತದೆ, ಅಥವಾ SLR 18% ಇರ್ತದೆ, ರಿಪೋ ರೇಟ್ ಇರ್ತದೆ, ರಿವರ್ಸ್ ರಿಪೋ ರೇಟ್ ಯಾವಾಗಲೂ ಫಿಕ್ಸ್ಡ್ ಆಗಿರುವುದಿಲ್ಲ. ಯಾವಾಗ ಬದಲಾವಣೆಗಳು ಆಗ್ತಾ ಇರ್ತವಪ್ಪ ಅಂತೇಳಿ ಕರೆದಾಗ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ, ದೇಶದಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ಬದಲಾವಣೆ ಮಾಡಬೇಕಾಗಿರೋ ಸಂದರ್ಭದಲ್ಲಿ ಆ ಒಂದು ಮೌಲ್ಯಗಳನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು RBIನ ಹಣಕಾಸು ನೀತಿ ಅಂತಕ್ಕಂಥದ್ದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಮಹತ್ವದ ಒಂದು ನೀತಿಯಾಗಿರ್ತದೆ. ಯಾವುದೇ ರೀತಿಯಲ್ಲೂ ಸಹ ನಾವು ಇವುಗಳನ್ನು ನಾವು ಕಡೆಗಣಿಸಿ ನಾವು ಬ್ಯಾಂಕಿಂಗ್ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕತೆಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೋಸ್ಕರ ರಿಪೋ ರೇಟ್ ಆಗಿರ್ಬೋದು, ರಿವರ್ಸ್ ರಿಪೋ ರೇಟ್ ಆಗಿರ್ಬೋದು, MSF ರೇಟ್ ಆಗಿರ್ಬೋದು, ಬ್ಯಾಂಕಿಂಗ್ ರೇಟ್ ಆಗಿರ್ಬೋದು, ಅಥವಾ CRR ಮತ್ತು SLRಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಕಾಳಜಿಯನ್ನು ವಹಿಸಿ ನೋಡಿ. ಇಲ್ಲ ಅಂತ ಹೇಳ್ಕೊಂಡಾಗ ನಮ್ಮ ಹತ್ರ ಸಮಗ್ರವಾಗಿರ್ತಕ್ಕಂಥ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಹಣಕಾಸಿನ ವಲಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ ಇವುಗಳಿಗೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನೀತಿ ಮಾನಿಟರಿ ಪಾಲಿಸಿ ಕಮಿಟಿ ಜಾರಿಗೆ ತರ್ತದೆ. ಅದು ಯಶಸ್ವಿಯಾಗಿದೆ ಅಂತೇಳಿ ಕರೆದಾಗ ಮಾತ್ರ ದೇಶದಲ್ಲಿರ್ತಕ್ಕಂಥ GDP ಹೆಚ್ಚಳ ಆಗ್ತದೆ, ದೇಶ ಅಂತಕ್ಕಂಥ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಪ್ಪ ಅಂತೇಳಿ ಕರೆದಾಗ ಅದರ ಪ್ರಮಾಣ ಬಹಳ ಕಡಿಮೆ ಮಟ್ಟದಲ್ಲಿರ್ತದೆ ಅಂತೇಳಿ ಕರೆಯೋದಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಇತ್ತೀಚಿನ ಭಾರತ ದೇಶದ ಕೇಂದ್ರ ಬ್ಯಾಂಕು ಜಾರಿಗೆ ತರಬಹುದಾಗಿರ್ತಕ್ಕಂಥ ಹಣಕಾಸು ನೀತಿಯ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳು ಮತ್ತು ಅದರ ಮೌಲ್ಯಗಳಾಗಿರುತ್ತವೆ.